ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿ ತುಪ್ಪೂರು ಗ್ರಾಮ ಪಂಚಾಯಿತಿ ಕೋಣೆಹೊಸೂರು ಗ್ರಾಮದಲ್ಲಿ 2 ಜನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ 2 ಜನ ಸದಸ್ಯರು ಇರುವಂತಹ ಕೋಣೆಹೊಸೂರು ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆ ಕಂಡು ದಿನನಿತ್ಯ ಶಾಲೆ, ಕಾಲೇಜು, ಪೇಟೆ, ಪಟ್ಟಣಕ್ಕೆ ಆಸ್ಪತ್ರೆಗೆ ಹೋಗುವಂತಹ ಜನರಿಗೆ ತೊಂದರೆಯಾಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರುಗಳು ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇನ್ನು ರಸ್ತೆಯಲ್ಲಿ ಶಾಲಾ ಮಕ್ಕಳಿಂದ ನಾಟಿ ಮಾಡಿ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಶಿವಮೊಗ್ಗ ತಾಲೂಕು ತುಪ್ಪೂರು ಗ್ರಾಮ ಪಂಚಾಯತಿ ಕೋಣೆಹೊಸೂರು ಗ್ರಾಮದಲ್ಲಿ ರಸ್ತೆಗಳ ಅವ್ಯವಸ್ಥೆ, ಶಾಲೆ ಮಕ್ಕಳಿಗೆ ಓಡಾಡ್ಲಿಕ್ಕೆ ತೊಂದರೆ ಮತ್ತು ಸಾರ್ವಜನಿಕರಿಗೆ ಓಡಾಡಿ ತೊಂದರೆ ಆಗಿದೆ. ದಯಮಾಡಿ ಈ ಭಾಗದ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯಗಳು ದಯಮಾಡಿ ಈ ಒಂದು ರಸ್ತೆಗಳನ್ನ ನಮಗೆ ದುರಸ್ತಿ ಮಾಡಿಸ್ಕೊಡ್ಬೇಕಾಗಿ ದಯಮಾಡಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದೀವಿ. ನನ್ನ ಪರವಾಗಿ, ನಮ್ಮ ಊರಿನ ಪರವಾಗಿ, ಶಾಲೆ ಮಕ್ಕಳ ಪರವಾಗಿ ಆಮೇಲೆ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕಾಗಿ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶಾಲೆ ಮಕ್ಕಳು ವಿಭಿನ್ನವಾಗಿ ನಟಿ ಮಾಡುವ ಮುಖಾಂತರ ಈ ಒಂದು ರಸ್ತೆ ವ್ಯವಸ್ಥೆಗಳು ಯಾವುದೂ ಇಲ್ಲ. ಅದನ್ನ ಸರ್ಕಾರಕ್ಕೆ ಪ್ರತಿಯೊಂದು ಅನುದಾನ ಇದೆ, ಅದನ್ನ ನಮಗೆ ಯಾಕಿಲ್ಲ? ಅದನ್ನ ಒಂದು ಶಾಲೆ ಮಕ್ಕಳಿಗೆ ರೋಡ್ ಆಗಿಲ್ಲ, ಅದನ್ನ ನಾವೇನು ಬೇರೆ ಕೇಳಿ ಅದನ್ನ ಒಂದು ಶಾಲೆ ಮಕ್ಕಳಿಗೆ ಬರುವಂತ ಇಲ್ಲಿ ನೋಡ್ರಿ, ಶಾಲೆ ಮಕ್ಕಳು ಪರಿಸ್ಥಿತಿ ನೋಡಿ, ಏನಾಗಿದೆ ನೋಡಿ. ಅದನ್ನ 1.5 ಕಿಲೋಮೀಟರ್ ಮಕ್ಕಳು ನೋಡಿ ನಟ್ಟಿ ಮಾಡ್ತಾ ಇದ್ದೇವೆ. ಈಗ ರೋಡ್ ನಟ್ಟಿಗೆ ಕಂಪಾಗಿದೆ ಪೂರ್ತಿ. ಆದಷ್ಟು ಹೆಂಗ್ ಗೊತ್ತಾ, ನಮ್ಮ ಶಿವಮೊಗ್ಗದ ನಮ್ಮ ಒಂದು ಸಚಿವರು ಅದನ್ನ ವಿಚಾರ ಮಾಡ್ಕೊಂಡು ನಮ್ಗೊಂದು ಅನುಕೂಲ ಮಾಡ್ಕೊಡ್ಬೇಕು. ಅದನ್ನ ಮಾಡ್ಕೊಡಿ ಅದನ್ನ ಪೂರ್ತಿ. ಅದನ್ನ ದಯಮಾಡಿ ಹೋರಾಟ ಎಲ್ಲಿವರೆಗೂ ಅಂದ್ರೆ ನಮಗೆ ರೋಡ್ ಆಗ್ಬೇಕು, ಅದನ್ನ ಆಗೋ ತನಕ ಹೋರಾಟ. ಇವತ್ತು ಈ ಭಾಗದ ಎಲ್ಲ ರಸ್ತೆಗಳು ಇದನ್ನ ಗಮನ ತಂದಿದ್ದೀವಿ. ಇವತ್ತು ನಾವು ರೋಡಿನ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ನಾವು ಇನ್ನೊಂದು ತೀರ್ಮಾನ ತಗೊಂಡಿದ್ವಿ. ಜಿಲ್ಲಾಧಿಕಾರಿ ಒಂದು ಮನವಿ ಸಲ್ಲಿಸಿ ಅಲ್ಲಿಗೆ ಶಾಲಾ ಮಕ್ಕಳನ್ನ ಮತ್ತು ಊರಿನ ಗ್ರಾಮಸ್ಥರ ಕರ್ಕೊಂಡು ಹೋಗಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಇದನ್ನ ಜನಪ್ರತಿನಿಧಿಗಳು ಗಮನ ಹರಿಸಿ ಇದನ್ನ ರಸ್ತೆಯನ್ನ ವ್ಯವಸ್ಥೆಯನ್ನ ದುರವಸ್ಥೆಯನ್ನು ರೆಡಿ ಮಾಡಿಸಿಕೊಡ್ಲಿಲ್ಲ ಅಂದ್ರೆ ಇದು ಇನ್ನೂ ಹೆಚ್ಚಿನ ಹೋರಾಟ ನಮ್ಮಲ್ಲಿಂದ ಕೋಣೆಹೊಸೂರು ಗ್ರಾಮಸ್ಥರಿಂದ ನಡೆಯುತ್ತೆ. ಆಮೇಲೆ ಈ ಭಾಗದ ಸುತ್ತಮುತ್ತ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಈ ತುಪ್ಪೂರು ವ್ಯಾಪ್ತಿಯಲ್ಲಿ ಹೆಚ್ಚಿನ ಭಾಗ, ತುಪ್ಪೂರು ಗ್ರಾಮ ಪಂಚಾಯಿತಿ ಚರಡು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ರಸ್ತೆಗಳು ಅವ್ಯವಸ್ಥೆ ಆಗಿದ್ದಾವೆ. ಇದ್ರ ಬಗ್ಗೆ ಈ ಒಂದು ಶಾಸಕರು, ಸಚಿವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಊರಿನ ಹಿರಿಯರಾದಂತ ಭಾಸ್ಕರಪ್ಪನವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಈ ಭಾಗದ ಎಲ್ಲ ಸಮಸ್ಯೆನೂ ಹೇಳ್ರಿ. ಅಲ್ಲ, ಸುಮಾರು 15-20 ವರ್ಷದಿಂದ ಪ್ರತಿ ವರ್ಷವೂ ಕೂಡ ನಾವು ಇವತ್ತು ಹೊಸ ನೂತನವಾದಂಥ ಸದಸ್ಯರುಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಹೊಸ ನಾಯಕರುಗಳನ್ನ, ವಿದ್ಯಾವಂತರನ್ನು ಆಯ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ನಮ್ಮ ದುರಂತ ಯಾವುದೇ ರೀತಿಯ ಒಂದಿಡಿ ಮಣ್ಣನ್ನು ಇಲ್ಲಿ ಹಾಕದೆ, ಒಂದು ಪಕ್ಷ ಮಣ್ಣು ಹಾಕಿದ್ರು ಕೂಡ ಗೋಡು ಮಣ್ಣನ್ನು, ಗದ್ದೆಲಿರುವಂಥ ಮೆಕ್ಕಲು ಮಣ್ಣನ್ನು ತಂದು ರಸ್ತೆ ಹಾಕಿದರೆ ಆ ರಸ್ತೆ ಸುಗಮವಾಗಿ ನಡೆಯೋದಾದರೆ ಹೇಗೆ? ನಮ್ಮ ಶಾಲೆ ಮಕ್ಕಳು, ಈ ಶಾಲೆಯಲ್ಲಿರುವಂಥ ಮಕ್ಕಳ ಸಂಖ್ಯೆ ಒಂದು 50ರಿಂದ 60 ಮಕ್ಕಳಿದ್ದಾರೆ ಕೋಣೆಹೊಸೂರು ಸ್ಕೂಲಲ್ಲಿ. ಇಲ್ಲಿ ಇಡೀ ಊರನ್ನು ಹೋಲಿಸಿದ್ರೆ ಒಂದು 12 ಕಿಲೋಮೀಟರ್ ರಸ್ತೆ ಆಗಬೇಕಾಗಿದೆ ಅಷ್ಟೇ. ಊರಿನ 2 ಮಗ್ಗಲುಗಳಲ್ಲಿ ಆಗಿರುವಂಥ ರೋಡು ಕೇವಲ 12 ಕಿಲೋಮೀಟರ್ ರಸ್ತೆ. ಈ ರಸ್ತೆಗಾಗಿ ನಾವು ಬರೆದೇ ಇರುವಂಥ ಅರ್ಜಿಗಳಿಲ್ಲ, ಹೋಗದೇ ಇರುವಂಥ ಆಫೀಸ್ಗಳಿಲ್ಲ. ಜನಪ್ರತಿಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೂ ಗಮನ ಕೊಟ್ಟು ಆ ನಂತರದಲ್ಲಿ ಈಗ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ವಿ, ಮಾನ್ಯ ಸಂಸದರ ಗಮನಕ್ಕೂ ಕೂಡ ತಂದಿದ್ವಿ, MLC ಗಮನಕ್ಕೂ ತಂದಿದ್ದೀವಿ, ಮತ್ತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತಂದರು. ಎಲ್ಲವೂ ವೈಫಲ್ಯತೆ ಪರಿಸ್ಥಿತಿಯಿಂದ ನಾವು ಈಗಲೂ ಕೂಡ ನಡ್ಕೊಂಡು ಬರ್ತಿದ್ದೀವಿ. ಅಂದರೆ ನಮ್ಮ ವಿಪರ್ಯಾಸವೇ ಸರಿ. ಈ ಜ್ವಲಂತ ಸಾಕ್ಷಿ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ಕೂಡ ನಾವು ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಮುಂದೆ ಇದೆ ಇವತ್ತು ಮಕ್ಕಳು ನಟ್ಟಿಗದ್ದೆಯಲ್ಲಿ ಕೆಸರಿನಲ್ಲೇ ದಾಟ್ಕೊಂಡು ಮಕ್ಕಳು ಹೋಗ್ತಿದ್ದಾರೆ. ಮಕ್ಕಳ ಪರಿಸ್ಥಿತಿಗಳನ್ನು ನೋಡಿ ಸರ್, ದಯವಿಟ್ಟು ಮಕ್ಕಳು 40ರಿಂದ 50 ಜನ ಮಕ್ಕಳು ಇವತ್ತು ಕೆಸರು ಗದ್ದೆಯಲ್ಲಿ ಬಿದ್ದು ಅವರ ಸಮವಸ್ತ್ರಗಳನ್ನು ಹಾಳು ಮಾಡಿಕೊಂಡು, ಬುಕ್ಸ್ಗಳನ್ನು ಹಾಳು ಮಾಡಿಕೊಂಡು, ಅವರ ಜೀವನದ ಮೌಲ್ಯವನ್ನೇ ಕಳಚಿಟ್ಟು ಈ ಕೆಸರಲ್ಲಿ ಓಡಾಡುವಂಥ ದುಸ್ಥಿತಿ ನಮ್ಮ ಗ್ರಾಮದಲ್ಲಿ ನಡೀತಿದೆ. ಅಂದರೆ ನಿಜಕ್ಕೂ ಇದೊಂದು ಜ್ವಲಂತ ಸಾಕ್ಷಿ, ಇದೊಂದು ವಿಪರ್ಯಾಸದ ಪರಿಸ್ಥಿತಿಯೇ ಕೂಡ ಇದು ನಡೀತಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಪರಿಸ್ಥಿತಿ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈಗ ಸಸ್ಯಗಳನ್ನು ನಟ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ. ಈ ಘನತರವಾದಂಥ ಪರಿಸ್ಥಿತಿಯನ್ನು, ಈ ದುಸ್ಥಿತಿಯನ್ನು
ನೀವು ಕೂಡ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಇಂತಹ ಪರಿಸ್ಥಿತಿಯಿಂದ ಮುಕ್ತಗೊಳಿಸುವಂಥ ಒಂದು ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ತಂದುಕೊಡ್ಬೇಕಂತ ಮಾನ್ಯರಲ್ಲಿ ನಾವು ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಮಾಹಿತಿಯನ್ನು ಕೊಡೋದರ ಮುಖೇನ ಭಿನ್ನಾಭಿಪ್ರಾಯವನ್ನು ಮಾಡ್ಕೊಳ್ತಿದ್ದೀವಿ. ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಶಾಲಾ ಶಿಕ್ಷಕರುಗಳಿದ್ದಾರೆ, ಅಂಗನವಾಡಿ ಮಕ್ಕಳು ಇಲ್ಲಿದ್ದಾರೆ, ನಿಮ್ಮ ಮುಂದೆ ಇದ್ದಾರೆ. ಇವ್ರ ಪರಿಸ್ಥಿತಿಯನ್ನು ಈ ಕ್ಷಣದಲ್ಲಿ 21ನೇ ಶತಮಾನದಲ್ಲಿ ನಾವಿದ್ದೇವೆ. ಇಂಥಲ್ಲೂ ಕೂಡ ನಾವು ಇಂಥ ದುಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ಇದಕ್ಕೆ ಇನ್ನೇನು ಹೆಸರನ್ನು ಕೊಡಬೇಕೋ ಗೊತ್ತಾಗ್ತಾ ಇಲ್ಲ. ಈ ಗ್ರಾಮದ ಬಗ್ಗೆ ಕುಣೆಹೊಸೂರಿನ ಶಿವಮೊಗ್ಗ ತಾಲೂಕಿನ ಕೊನೆಯ ಗ್ರಾಮ ಇದು ಕುಣೆಹೊಸೂರು. ಇದರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆಯವರು ಗಮನ ಹರಿಸಬೇಕು ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ಸ್.